ಊರಿಗೆ ಬಂದವರು ನೀರಿಗೆ ಬರಲ್ವಾ ಅನ್ನೋದು ಗಾದೆ ಮಾತು. ಈಗ ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಊರಿಗೆ ಬರ್ತಿರೋ ವಿಜಯ್ ನೀರಿಗೆ ಬರಲ್ವಾ ಅನ್ನೋ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅವ್ರು ಬರ್ತಿರೋದೇ ನೀರು ಕೇಳೋಕೆ, ಇನ್ನಷ್ಟು ಮತ್ತಷ್ಟು ನೀರು ಕೇಳೋಕೆ. ಅದಕ್ಕೆ ಈಗ ಇಲ್ಲದ ನೀರನ್ನ ಕೊಡೋಕೆ ಕರೆದಿದ್ಯಾಕೆ ಅನ್ನೋ ಖ್ಯಾತೆ ತೆಗೆದಿದ್ದು ಅದು ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದಿದ್ದಾಗಿದೆ. ಅಂದಮೇಲೆ ನಿಮಗೆ ನೀರಿನಂತಹ ಮಾಹಿತಿ ಸಿದ್ಧವಾಗಿದೆ, ನೋಡ್ಕೊಂಡು. ನಮ್ಮ ಹತ್ರನೇ ಇಲ್ಲದೆ ಇರುವಾಗ ಅವ್ರಿಗೆ ಕೊಡ್ಬೇಕಂತೆ. ಹೆಂಗ್ ಕೊಡೋದು, ಎಲ್ಲಿಂದ ಕೊಡೋದು? ಇವ್ರು ನೋಡಿದ್ರೆ ಇವತ್ತು ಕೊಡಿ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಈಗ ಏನ್ ಮಾಡೋದು ನಾವು? ಅವ್ರಿಗೇನ್ ಬೇಕೋ ಅದು ಈಗ ಸಿಕ್ಕಾಯ್ತು. ಅವ್ರೀಗ ಇಲ್ಲಿಗೆ ಬರ್ತಾರ? ಅವ್ರು ಬಂದ್ರೆ ಇವರು ನಾವು ಕೊಡಕ್ಕಾಗಲ್ಲ ಅಂತ ಹೇಳ್ತಾರ? ಹೇಳಿದ್ರು ಅವ್ರು ಕೇಳ್ತಾರ? ಇದೆಲ್ಲ ಆಗದ ಹೋಗದ? ಒಟ್ನಲ್ಲಿ ನಮ್ ನೀರ್ ಮಾತ್ರ ಹೋಗೋದ್ ಗ್ಯಾರಂಟಿ ಅಂತ ಮತ್ ಗೊಣಗ್ತಾ ಬಂದ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಏನ್ ನಿಮ್ ಗೊಣಗಾಟ? ನೀವು ಹಿಂಗೆ ಗೊಣಗ್ತಾ ಇದ್ರೆ ಆಮೇಲೆ ನಿಮ್ಮನ್ನ ಗುಸುಗುಸು ಗೋವಿಂದಣ್ಣ ಅನ್ನೋ ಬದಲು ಗೊಣಗಾಟದ ಗೋವಿಂದಣ್ಣ ಅಂತಾರಷ್ಟೇ ಅಂದಾಗ, ಅರೆ ಇದೊಳ್ಳೆ ಕತೆ ಆಯ್ತಲ್ಲ. ನಮ್ ರೈತರಿಗೆ ಕೊಡಕ್ ನೀರಿಲ್ಲ, ಹಿಂಗಿರುವಾಗ ತಮಿಳ್ನಾಡಿನ ರೈತರಿಗೆ ನೀರ್ ಕೊಡಿ ಅಂದ್ರೆ ಸುಮ್ನೆ ಇರಕ್ಕಾಗತ್ತಾ? ಈಗ 3ನೇ ತಾರೀಕು ಬರ್ತಾರಂತಲ್ಲ ತಲಪತಿ ವಿಜಯ್, ಅವರಿಗೆ ನೀರ್ ಕೊಡಲ್ಲ ಅಂತ ಹೇಳಿ ನೋಡೋಣ ಅಂದಾಗ ಗೊತ್ತಾಯ್ತು ಗೋವಿಂದಣ್ಣನ ಕಿವಿಗೆ ಬಿದ್ರೋದು ಕಾವೇರಿ ಗುಸುಗುಸು ಅಂತ. ವಿಷಯ ಏನಪ್ಪಾ ಅಂದ್ರೆ, ದಿಲ್ಲಿಯ ಕರ್ನಾಟಕ ಭವನದ ಮೂಲಗಳ ಪ್ರಕಾರ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ದಿಲ್ಲಿಗೆ ಹೋಗಿ ಅಲ್ಲಿ ಕರ್ನಾಟಕದ ಸರ್ವ ಪಕ್ಷಗಳ ಸಂಸದರ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ಬಿಜೆಪಿ ಸಂಸದರು ಒಂದು ಪ್ರಶ್ನೆ ಕೇಳಿದ್ದಾರೆ. ಅದೇನಪ್ಪಾ ಅಂದ್ರೆ, ರಾಜ್ಯದಲ್ಲಿ ಬರ ಇದೆ ಅಂತೀರಾ, ಡ್ಯಾಮ್ ಅಲ್ಲಿ ನೀರಿಲ್ಲ ಅಂತೀರಾ, ಹೇಗಿರುವಾಗ ಏನದು ನಿಮ್ದು ತಮಿಳುನಾಡು ಸಿಎಂ ವಿಜಯ್ದು ಮೀಟಿಂಗು ಅನ್ನೋ ಪ್ರಶ್ನೆ. ಅದಕ್ಕೆ ಸಿಎಂ, ಇಲ್ಲ ನಾನ್ ವಿಜಯ್ನ ಕರೆದಿಲ್ಲ. ಹಿಂದೆ ಸ್ಟಾಲಿನ್ ಸಿಎಂ ಆಗಿದ್ದಾಗ ನಾನು ತಮಿಳುನಾಡು ಸರ್ಕಾರಕ್ಕೆ ಲೆಟರ್ ಬರೆದಿದ್ದೆ, ಅದು ಕೂಡ ಮೇಕೆದಾಟು ವಿಷಯದ ಬಗ್ಗೆ ಮಾತನಾಡೋಕೆ ಅಂತ ಬರ್ದಿದ್ದು. ಅದನ್ನೇ ಇಟ್ಕೊಂಡು ಅವ್ರು ಬರ್ತೀನಿ ಅಂದಾಗ ನಾನು ಬನ್ನಿ ಅಂದಿದ್ದೀನಿ. ಅವ್ರು ಬಂದ್ರೆ ಮೇಕೆದಾಟುಗೆ ಅಡ್ಡಿ ಮಾಡಬೇಡಿ ಅಂತ ಹೇಳ್ತೀನಿ ಅಷ್ಟೇ ಅಂದಿದ್ದಾರೆ. ಅದಕ್ಕೆ ಬಿಜೆಪಿ ಸಂಸದರು, ಅರೆ ನಮ್ ಮೇಕೆದಾಟು ಡ್ಯಾಮ್ ಕಟ್ಟೋಕೆ ಯಾವ ದೊಣ್ಣೆ ನಾಯಕನ ಅಪ್ಡೇ ಕೂಡ ಯಾಕೆ ಬೇಕು ಅನ್ನೋ ಅರ್ಥದಲ್ಲಿ ಇವತ್ತು ರಾಜ್ಯಸಭೆಯಲ್ಲೇ ಮೇಕೆದಾಟಿಗೆ ತಮಿಳುನಾಡು ಪರ್ಮಿಷನ್ ಬೇಡ ಅಂತ ಹೇಳಿ ಆಗಿದೆಯಲ್ಲ, ಹಿಂಗಿರುವಾಗ ಅದನ್ನ ಅವ್ರ ಹತ್ರ ಏನ್ ಕೇಳೋದು ಅಂತ ತಗಾದೆ ತೆಗೆದಿದ್ದಾರೆ. ಆ ಸೀನ್ ಅಲ್ಲಿಗೆ ಕಟ್ಟಾದ್ರೆ, ಇವತ್ತು ಇಲ್ಲಿ CWRC ಅಂದ್ರೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ಒಂದು ಶಿಫಾರಸು ಮಾಡಿಬಿಟ್ಟಿದೆ. ಅದೇನಪ್ಪಾ ಅಂದ್ರೆ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ಹರಿಸಬೇಕು ಅಂತ. ಈ ರೀತಿ 15 ದಿನದಲ್ಲಿ 4.5 TMC ನೀರು ತಮಿಳುನಾಡಿಗೆ ಹರಿಸಬೇಕು ಅನ್ನೋದು CWRC ಶಿಫಾರಸು. ಕರ್ನಾಟಕದ ಡ್ಯಾಮ್ ಅಲ್ಲೇ ನೀರು ಇಲ್ಲದಿರುವಾಗ ತಮಿಳುನಾಡಿಗೆ ನೀರು ಹರಿಸೋದು ಹೇಗೆ ಅನ್ನೋ ಚರ್ಚೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಕಾವು ಪಡೆದಿರುವುದನ್ನ ಜಲಸಂಪನ್ಮೂಲ ಸಚಿವರ ಆಪ್ತ ಮೂಲಗಳು ಖಚಿತಪಡಿಸಿವೆ. ಅತ್ತ ತಮಿಳುನಾಡು ಸಿಎಂ ಕಚೇರಿಯ ಮೂಲಗಳ ಮಾಹಿತಿ ಏನಪ್ಪಾ ಅಂದ್ರೆ, ವಿಜಯ್ ಕರ್ನಾಟಕಕ್ಕೆ ಬರೋಕೆ ರೆಡಿಯಾಗಿದೆ ಕಾವೇರಿ ನೀರು ಕೇಳೋಕಂತೆ. ಆದ್ರೆ ಈಗ CWRC ಶಿಫಾರಸ್ನಲ್ಲಿ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಇದೆ. ನಮಗೇನ್ ಬೇಕೋ ಅದು ಸಿಕ್ತಿರುವಾಗ ಯಾಕೆ ಕರ್ನಾಟಕಕ್ಕೆ ಹೋಗ್ಬೇಕು ಅಂತ ಈಗ ಜೋಸೆಫ್ ವಿಜಯ್ ಯೋಚನೆ ಮಾಡೋಕೆ ಶುರು ಮಾಡಿದ್ದಾರಂತೆ. ಇದಕ್ಕೆ ಸರಿಯಾಗಿ ತಮಿಳುನಾಡಿನಲ್ಲಿ ವಿರೋಧ ಪಕ್ಷಗಳು ಕರ್ನಾಟಕದ ಜೊತೆ ವಿಜಯ್ ಮಾತುಕತೆಗೆ ಮುಂದಾಗಿರೋದನ್ನೇ ವಿರೋಧಿಸ್ತಾ ಇವೆ. ಸೊ ಸದ್ಯ ಸಿಎಂ ಜೋಸೆಫ್ ವಿಜಯ್ ಕರ್ನಾಟಕ ಭೇಟಿ ತೂಗುಯ್ಯಾಲೆಯಲ್ಲಿದೆ ಅನ್ನೋ ಮಾಹಿತಿ ಈಗ ಚೆನ್ನೈನ ಪೋರ್ಟ್ ಸೆಂಟರ್ ಜಾರ್ಜ್ನಲ್ಲಿರುವಂತಹ ಸಿಎಂ ವಿಜಯ್ ಕಚೇರಿಯ ಮೂಲಗಳಿಂದ ಒಳನೋಟಕ್ಕೆ ಕಂಡಿದೆ.